Hello dear students, welcome to Sociology class. Myself Sri G.D. Kadalagi, lecturer in Sociology, C.S. Tupsi Education Societies, SSN Arts and Commerce College, Hukkeri. Today we will discuss the views of Manu on Varnashrama Dharma. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸಿ.ಎಸ್. ತುಬಸಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಸ್ನೇಹಿತರೆ, ಇವತ್ತು ನಾವು ವರ್ಣಾಶ್ರಮ ಧರ್ಮದ ಕುರಿತು ಮನುವಿನ ವಿಚಾರಗಳನ್ನು ಚರ್ಚಿಸೋಣ. Varnashrama Dharma. Manu suggested 7 forms of dharma. Among Varna Dharma and Ashrama Dharma are more important in 7 forms of dharma. Varnas indicates the Hindu society has divided into 4 hierarchies. Ashrama suggests 4 stages in human life. The aim of the Varnashrama Dharma is organize man, society and manage it. ವರ್ಣಾಶ್ರಮ ಧರ್ಮ. ಮನು ಹೇಳಿದ 7 ಧರ್ಮಗಳಲ್ಲಿ ವರ್ಣಧರ್ಮ ಮತ್ತು ಆಶ್ರಮ ಧರ್ಮಗಳು ಪ್ರಮುಖವಾದವುಗಳು. ವರ್ಣಗಳು ಹಿಂದೂ ಸಮಾಜವನ್ನು 4 ಶ್ರೇಣಿಗಳಲ್ಲಿ ವಿಭಜನೆಗೊಂಡಿರುವುದನ್ನು ಸೂಚಿಸುತ್ತದೆ. ಆಶ್ರಮಗಳು ವ್ಯಕ್ತಿಗಳ ಜೀವನದಲ್ಲಿನ 4 ಹಂತಗಳಿಗೆ ಸಂಬಂಧಿಸಿದ್ದವು. ಇವೆರಡೂ ಎರಡೂ ಧರ್ಮಗಳು, ವರ್ಣಾಶ್ರಮ ಧರ್ಮಗಳು, ಇವುಗಳ ಮುಖ್ಯ ಗುರಿ ಅಂತಂದರೆ ವ್ಯಕ್ತಿ ಮತ್ತು ಸಮಾಜದ ಸಂಘಟನೆ ಮತ್ತು ನಿರ್ವಹಣೆ. ವ್ಯಕ್ತಿ ಸಮಾಜದ ಸಂಘಟನೆ ಮತ್ತು ನಿರ್ವಹಣೆ ಇವೆರಡನ್ನ ಸೇರಿಸಿ ನಾವು ವರ್ಣಾಶ್ರಮ ಧರ್ಮ ಅಂತ ಕರಿತೀವಿ. ಇದು ತನ್ನದೇ ಆದ ಸಾಮಾಜಿಕ, ನೈತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮೊದಲನೆಯದಾಗಿ ವರ್ಣಧರ್ಮ. ಫಸ್ಟ್ ವಿ ನೋ ಅಬೌಟ್ ವರ್ಣಧರ್ಮ. ವರ್ಣಾಸ್ represents the social classes and divisions in Hindu traditional society. There are 4 varnas. The Purusha Sukta of Rigveda, a slok, provides how the varnas originated. The 4 varnas we also called Chaturvarnas. They are Brahmana, Kshatriya, Vaishya, Shudra. This is a system which adopted by an individual to play their role with honestly and morally. ಮೊದಲನೇದಾಗಿ ವರ್ಣಧರ್ಮದ ಕುರಿತು ನೋಡಿದಾಗ, ವರ್ಣಗಳು ಸಾಮಾಜಿಕ ವರ್ಗಗಳನ್ನು ಮತ್ತು ಸಾಮಾಜಿಕ ವಿಭಾಗಗಳನ್ನು ಸಾಂಪ್ರದಾಯಿಕ ಹಿಂದೂ ಸಮಾಜದಡಿಯಲ್ಲಿ ಪ್ರತಿನಿಧಿಸುತ್ತವೆ. ಇವುಗಳನ್ನು ನಾವು ಚತುರ್ವರ್ಣಗಳು ಅಂತಲೂ ಕೂಡ ಕರಿತೀವಿ. ಪುರುಷ ಸೂಕ್ತವು ಋಗ್ವೇದದ ಒಂದು ಶ್ಲೋಕವಾಗಿದ್ದು, ಈ ಶ್ಲೋಕ ವರ್ಣಗಳ ಉಗಮದ ಕುರಿತು ಒಂದು ವಿವರಣೆಯನ್ನು ಒದಗಿಸಿಕೊಡ್ತದೆ. ಈ ವರ್ಣಗಳು ಹೇಗೆ ಹುಟ್ಟಿಕೊಂಡಿವೆ ಅಂತ. ಪುರುಷ ಸೂಕ್ತದ ಪ್ರಕಾರ ಬ್ರಹ್ಮನ ಬಾಯಿಂದ ಜನಿಸಿದವರು
ಬ್ರಾಹ್ಮಣರು ಅಂತ. ತೋಳುಗಳಿಂದ ಜನಿಸಿದವರನ್ನ ಕ್ಷತ್ರಿಯರು ಅಂತ, ತೊಡೆಗಳಿಂದ ಜನಿಸಿದವರನ್ನ ವೈಶ್ಯರು ಅಂತ, ಮತ್ತು ಪಾದಗಳಿಂದ ಜನಿಸಿದವರನ್ನ ಶೂದ್ರರು ಅಂತ. ಸೊ ಹೀಗೆ ಈ 4 ವರ್ಣಗಳ ಉಗಮದ ಬಗ್ಗೆ ಈ ಒಂದು ಪುರುಷ ಸೂಕ್ತ ಪ್ರಸ್ತಾಪಿಸ್ತದೆ. ಅಂದರೆ ನಮಗೆ ಗೊತ್ತಿರುವ ಹಾಗೆ ಈ 4 ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥವುಗಳು ಹೇಗೆ ಸಮಾಜದಲ್ಲಿ ಬೆಳೆದು ಬಂದಿವೆ ಅನ್ನುವಂಥದ್ದು ಇದು ಸೂಚಿಸ್ತದೆ. ಒಬ್ಬ ವ್ಯಕ್ತಿ ತನ್ನ ಪಾತ್ರವನ್ನು ಪವಿತ್ರ ನಿಯಮಗಳ ಜೊತೆಗೆ ಪೂರ್ಣಗೊಳಿಸಲು ಪ್ರಾಮಾಣಿಕವಾಗಿ, ನೈತಿಕವಾಗಿ ಅಳವಡಿಸಿಕೊಂಡ ಒಂದು ವ್ಯವಸ್ಥೆನೇ ಈ ವರ್ಣಧರ್ಮ ಅನ್ನೋದನ್ನು ನಾವು ಕಾಣ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ತನಗೆ ಬಂದಿರುವಂಥ ಒಂದು ಪಾತ್ರವನ್ನು, ಅವನು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವುದೇ ಆಗಿರ್ಬೋದು, ತನಗೆ ಬಂದಿರುವಂಥ ಒಂದು ಪಾತ್ರವನ್ನು ಆ ವರ್ಣದ ನಿಯಮಗಳಡಿಯಲ್ಲಿ ಪ್ರಾಮಾಣಿಕವಾಗಿ ಮತ್ತು ನೈತಿಕವಾಗಿ ನಿರ್ವಹಿಸಬೇಕನ್ನುವಂಥ ಒಂದು ಅಂಶವನ್ನು ಈ ವರ್ಣಧರ್ಮ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್, there are some duties of each varna. The duties of varnas. Every varna has its own nature and relative to duty. They suggest 4 types of duties. There are 4 varnas and they suggest 4 types of duties. The first, Brahmins. Already we know that they are originated from the mouth of Virata Purusha or Brahma. It represents understanding the super knowledge which in Vedas, teaching and learning. The duties of the Brahmana are teaching, learning, conduct ceremonies, worship and guidance. These all are the duties of Brahmins. Its respected posted duties are managed by this varna. Respected posts duties are managed by this varna. ವರ್ಣಗಳ ಕರ್ತವ್ಯಗಳನ್ನು ನೋಡಿದಾಗ ಪ್ರತಿಯೊಂದು ವರ್ಣವು ತನ್ನದೇ ಆದ ಕರ್ತವ್ಯದ ಸ್ವರೂಪ ಮತ್ತು ಬಿಡುಗಡೆಗೆ ಸಂಬಂಧಿಸಿದ ಕೆಲವೊಂದು ಕರ್ತವ್ಯಗಳನ್ನು ಹೊಂದಿದೆ. 4 ವರ್ಣಗಳು ಆ 4 ವರ್ಣಗಳಿಗೆ ಸಂಬಂಧಪಟ್ಟಿರುವಂಥ 4 ಪ್ರಕಾರದ ಕೆಲಸಗಳು ಅಥವಾ ಕರ್ತವ್ಯಗಳು. ಅದರಲ್ಲಿ ಬ್ರಾಹ್ಮಣ ವರ್ಣದವರ ಕೆಲಸ ಅಥವಾ ಕರ್ತವ್ಯಗಳೇನಂತ ನೋಡಿದಾಗ ನಮಗೆ ಗೊತ್ತಿರೋ ಹಾಗೆ ಬ್ರಾಹ್ಮಣರು ಬ್ರಹ್ಮ ಅಥವಾ ವಿರಾಟ ಪುರುಷನ ಬಾಯಿಂದ ಜನಿಸಿದವರು ಅನ್ನುವಂಥದ್ದನ್ನು ನಾವು ಒಂದು ಕಲ್ಪನೆಯನ್ನು ಮಾಡ್ಕೊಳ್ತೀವಿ. ವೇದಗಳಲ್ಲಿನ ಸರ್ವಶ್ರೇಷ್ಠ ಜ್ಞಾನದ ತಿಳುವಳಿಕೆ, ಬೋಧನೆ ಮತ್ತು ಕಲಿಕೆಯನ್ನು ಈ ವರ್ಣ ಪ್ರತಿನಿಧಿಸ್ತದೆ. ಹಾಗಾದರೆ ಬ್ರಾಹ್ಮಣರ ಕರ್ತವ್ಯಗಳೇನು, ಅವರ ಕೆಲಸಗಳೇನು ಅಂತಂದರೆ ಬೋಧಿಸುವುದು, ಬೋಧನೆಯನ್ನು ಮಾಡುವುದು, ಕಲಿಯುವುದು, ಸಮಾರಂಭಗಳನ್ನು ಏರ್ಪಡಿಸುವುದು, ಪುರೋಹಿತತನವನ್ನು ನಿರ್ವಹಿಸುವುದು, ಇತರರಿಗೆ ಮಾರ್ಗದರ್ಶಿಸುವುದು, ಇವೆಲ್ಲ ಬ್ರಾಹ್ಮಣ ವರ್ಣದ ಕರ್ತವ್ಯಗಳು. ಈ ವರ್ಣ ಗೌರವಯುತವಾದಂಥ ಹುದ್ದೆಗಳ ಕರ್ತವ್ಯಗಳನ್ನು ನಿರ್ವಹಿಸ್ತದೆ. ಇನ್ನುಳಿದ ವರ್ಣಗಳಿಗೆ ಹೋಲಿಸಿದರೆ ಒಂದು ಗೌರವಯುತವಾಗಿರುವಂಥ ಹುದ್ದೆ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುವಂಥ ಒಂದು ವರ್ಣವೇ ಈ ಬ್ರಾಹ್ಮಣ ವರ್ಣ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ದೆನ್ ಸೆಕೆಂಡ್ ಒನ್, ಕ್ಷತ್ರಿಯ ವರ್ಣ. ಕ್ಷತ್ರಿಯರು ದೇ ಆರ್ ಬೋರ್ನ್ ದಿ ಥೈಸ್ ಆಫ್ shoulder of Virata Purusha or Brahma
ಕರೇಜ್, ಸ್ಟ್ರಗಲ್, it indicates it is a warrior class. The duties of Kshatriya are administrate the country, provide protection, follow laws and rules, and struggle against enemy and protect the kingdom or protect the country. ಎರಡನೆಯ ವರ್ಣ ಕ್ಷತ್ರಿಯ ವರ್ಣ, ಕ್ಷತ್ರಿಯರು ಅಂತ. ಇವರು ವಿರಾಟ ಪುರುಷನ ತೋಳುಗಳಿಂದ ಜನಿಸಿದವರು ಅಂತ. ತೋಳು ಬಲಗಳಿಂದ ಜನಿಸಿದವರು. ಇದು ಧೈರ್ಯ, ಹೋರಾಡುವ, ತೋಳು ಬಲವನ್ನು ಹೊಂದಿರುವ ಯೋಧರ ವರ್ಗ ಅಂತ ಕರಿತೀವಿ. ಹಾಗಾದರೆ ಈ ಕ್ಷತ್ರಿಯರ ಕರ್ತವ್ಯಗಳು ಏನು ಅಂತ? ದೇಶವನ್ನು ಆಳುವುದು, ರಕ್ಷಣೆ ಒದಗಿಸುವುದು, ಜನರ ಸಂರಕ್ಷಣೆ ಮಾಡುವುದು, ಆಜ್ಞೆ ನಿಯಮಗಳ ನಿರ್ವಹಣೆ, ವೈರಿಗಳ ವಿರುದ್ಧ ಹೋರಾಡುವುದು. ಇವು ತೋಳು ಬಲಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಈ ವರ್ಣದವರು ನಿರ್ವಹಿಸುವಂಥದ್ದು. Then third varna, Vaishyas. They are born by thighs of Virata Purusha or Brahma. Trade, business and agriculture. These all class comes under Vaishya. Their duties of Vaishyas are cultivation, cattle bearing, trade and business, taking loan or providing loans, and money management. These all are the duties of ವೈಶ್ಯಾಸ್. ಮೂರನೆಯ ವರ್ಣ ವೈಶ್ಯರು ಅಂತ. ವಿರಾಟ ಪುರುಷ ಅಥವಾ ಬ್ರಹ್ಮನ ತೊಡೆಗಳಿಂದ ಜನಿಸಿದವರು ವೈಶ್ಯರು ಅನ್ನುವಂಥ ಒಂದು ಕಲ್ಪನೆ. ವ್ಯಾಪಾರ, ವಾಣಿಜ್ಯ ಮತ್ತು ಕೃಷಿ ವರ್ಗಗಳನ್ನು ಈ ವೈಶ್ಯವರ್ಣ ಪ್ರತಿನಿಧಿಸ್ತದೆ. ಹಾಗಾದರೆ ವೈಶ್ಯರ ಕರ್ತವ್ಯಗಳೇನು, ಕೆಲಸಗಳೇನು ಅಂತಂದರೆ ವ್ಯಾಪಾರ ಮಾಡುವುದು, ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸುವುದು, ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸುವುದು, ಇದರ ಜೊತೆಗೆ ದನ ಕಾಯುವುದು, ಹಣ ಸಾಲಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಹಣಕಾಸಿನ ಚಟುವಟಿಕೆಗಳನ್ನು ನಿರ್ವಹಿಸುವುದು ಈ ವೈಶ್ಯರ ಕರ್ತವ್ಯ. Then fourth one, Shudras. This Varna people, or in Purusha Sukta suggests that the Shudras were born by the feet of Virata Purusha or Brahma. It represents service class. The duty of Shudras are to serve all above the three varnas. ನಾಲ್ಕನೆಯ ವರ್ಣ ಶೂದ್ರವರ್ಣ. ಶೂದ್ರರು ವಿರಾಟ ಪುರುಷ ಅಥವಾ ಬ್ರಹ್ಮನ ಪಾದಗಳಿಂದ ಜನಿಸಿದವರು ಅಂತ. ಇದು ಸೇವಕ ವರ್ಗವನ್ನು ಪ್ರತಿನಿಧಿಸ್ತದೆ. ಇವರ ಕರ್ತವ್ಯ ಏನಂತಂದರೆ, ಈ ಮೇಲಿನ ಮೂರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಮೇಲಿನ ಮೂರು ವರ್ಣಗಳ ಸೇವೆಯನ್ನು ಮಾಡುವುದು, ಅವರಿಗೆ ಸಹಾಯಕರಾಗಿ, ಪೂರಕರಾಗಿ ಕೆಲಸ ಮಾಡುವಂಥವರು ಶೂದ್ರರು ಅಂತ.
ಇಷ್ಟು 4 ವರ್ಣಗಳು ಅವು ನಿರ್ವಹಿಸುವ ಕರ್ತವ್ಯಗಳನ್ನು ನಾವು ಮನು ಪ್ರಸ್ತಾಪಿಸಿರುವಂಥ ವಿಚಾರಗಳಲ್ಲಿ ಕಾಣ್ತೀವಿ. ಸೊ ದೀಸ್ ಆಲ್ ವ್ಯೂಸ್ ದ 4 varnas and their duties are mentioned in Manusmriti by Manu. Thank you everyone. Next class we discussing ashrama dharma.